ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ, ಏನಿದು ಧರಣಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ಸುರೇಖ, ನಾವು ಈ ಹೋರಾಟದ ಬಗ್ಗೆ ಗಮನಿಸಿದಂತ ಒಂದು ಸಂದರ್ಭದಲ್ಲಿ 6/4/2026 ಅಂದ್ರೆ ಸುಮಾರು 11 ದಿನಗಳ ಹಿಂದೆ ಒಂದು ಪ್ರತಿಭಟನೆ ಆಗಿತ್ತು ರೈತರು. ಅಂದ್ರೆ ರಸ್ತೆ ತಡೆಯ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಆದಂತ ಮೈಸೂರು ಮತ್ತು ಊಟಿ ರಸ್ತೆ ತಡೆದು ಒಂದು ಪ್ರತಿಭಟನೆ ಮಾಡೋದು. ಆ ಒಂದು ಸಂದರ್ಭದಲ್ಲಿ ರೈತರು ಒಂದು ಎಚ್ಚರಿಕೆ ನೀಡಿದ್ರು, ಅಂದ್ರೆ ನಾವು ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತೇವೆ, ಆ ಒಂದು ವೇಳೆ ನಮ್ಮ ಒಂದು ಬೇಡಿಕೆ ಏರಿದರೆ ಒಂದು ಅನಿರ್ದಿಷ್ಟ ಅವಧಿವರೆಗೂ ಸಹ ಒಂದು ಪ್ರತಿಭಟನೆ ಮಾಡ್ತೇವೆ ಅಂತ ಒಂದು ರೈತರು ಒಂದು ಅವತ್ತಿನ ದಿನಗಳನ್ನ ಒಂದು ಎಚ್ಚರಿಕೆ ನೀಡಿದ್ರು ಅಂತಾನೆ ಹೇಳ್ಬೋದು. ಸುರೇಖ, ಈ ಒಂದು ಸಂದರ್ಭದಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 2003 ಒಂದು ಸುಮಾರು ಕೆಟಿಬಿ ಇಲಾಖೆ ಒಂದು ಸುಮಾರು 448 ಎಕರೆಗೆ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಒಂದು ಆರಂಭವಾಗಿತ್ತು. ಅಂದಿನ ಶಾಸಕರಾದಂತ ಬೆಂಕಿ ಮಹದೇವರವರು ಒಂದು ರೈತರ ಪರವಾಗಿ ಒಂದು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ಅಂದ್ರೆ ಅವರಿಗೆ ಒಂದು ರೈತರ ಒಂದು ಹಿನ್ನೆಲೆ ಇದರಿಂದ ಒಂದು ಅಭಿಪ್ರಾಯ ಇದರಿಂದ ಒಂದು ರೈತರ ಭೂಮಿಯನ್ನು ಸಹ ಒಂದು ಕೆಐಡಿಬಿ ಪ್ರಕ್ರಿಯೆಯಿಂದ ಒಂದು ತೆರವುಗೊಳಿಸಿದ್ರು. ಅನಂತರ ಸುಮಾರು 19 ವರ್ಷಗಳ ಕಾಲ ಈ ಒಂದು ಪ್ರಕರಣ ಇದೆ ಅಂತ ಹೇಳ್ಬೋದು. ಸುಮಾರು 2022 ಒಂದು ಪ್ರಕರಣ ಮತ್ತೆ ಒಂದು ಚಾಲ್ತಿಗೆ ಬರ್ತದೆ ಅಂತ ಕೆಐಡಿಬಿ ಇಲಾಖೆ ವತಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ಒಂದು ಪ್ರಕರಣ ಒಂದು ಆರಂಭವಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಅಂದಿನ ಶಾಸಕರು ಮತ್ತೆ ಒಂದು ಸಮ್ಮುಖದಲ್ಲಿ ಒಂದು ಸಭೆ ನಡೆದಿದೆ. ಆದ್ರೂ ಸಹ ಒಂದು ರೈತರು ತಮ್ಮ ಒಂದು ಜಮೀನನ್ನು ಬಿಟ್ಕೊಳ್ಳ ಅನ್ನೋದು ಕೆಐಡಿಬಿ ಇಲಾಖೆ ಅಧಿಕಾರಿಗಳ ಒಂದು ಮನವಿ ಸಲ್ಲಿಸಿ ಸರ್ಕಾರಕ್ಕೂ ಸಹ ಒಂದು ಎಚ್ಚರಿಕೆ ನೀಡಿರುತ್ತೆ. ನಮ್ಮ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳ ಒಂದು ಅಭಿಪ್ರಾಯವನ್ನು ಅಂದಿನ ರೈತರು ಒಂದು ವ್ಯಕ್ತಪಡಿಸಿರೋದು ಅಂತ ಹೇಳ್ಬೋದು. ಸುಮಾರು ವ್ಯಕ್ತಪಡಿಸ ಅಂತ ಹೇಳ್ಬೋದು. ಸುಮಾರು 2026 ಅಂದ್ರೆ ಮತ್ತೆ ಒಂದು ರೈತರ ಒಂದು RTCಗಳಲ್ಲಿ ಪಹಣಿಗಳಲ್ಲಿ ಸಹ ಒಂದು ಕೆಐಡಿಬಿ ಇಲಾಖೆ ಒಂದು ನಮೂದಾಗಿರುವಂತ ಒಂದು ಪ್ರತಿಭಟನೆ ಪ್ರತ್ಯಕ್ಷರ ಬರ್ತೋ ಆ ಒಂದು ಹಿನ್ನೆಲೆಯಲ್ಲಿ ರೈತರು ಮತ್ತೆ ಎಚ್ಚೆತ್ತು ತಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಸಮ ಒಂದು ಹೋರಾಟವನ್ನು ಆರಂಭಿಸಿದೆ ಅಂತ ಹೇಳ್ಬೋದು. ಈ ಸಂಬಂಧವಾಗಿ ಸ್ಥಳೀಯ ತಾಲೂಕು ಆಡಳಿತಗಳು ಸಹ ಒಂದು ಮನವಿ ಸಲ್ಲಿಸಿದ, ಸ್ಥಳೀಯ ಶಾಸಕರು ಸಹ ಈ ಬಗ್ಗೆ ಒಂದು ಮನವಿ ಸಲ್ಲಿಸುವ ಜೊತೆಗೆ ಮುಖ್ಯಮಂತ್ರಿ ಅವರ ಮಗನಾದಂತ ಸಿದ್ದರಾಮಯ್ಯನವರಿಗೂ ಮನವಿ ಸಲ್ಲಿಸುವ ಜೊತೆಗೆ ಮುಖ್ಯಮಂತ್ರಿ ಅವರ ಒಂದು ಮನವಿ ಸಲ್ಲಿಸ್ತೀವಿ ಅಂತ ಒಂದು ಹೇಳಿಕೆ ನೀಡಿದ್ರು ಅಂತ ಹೇಳ್ಬೋದು. ಸುರೇಖಾ, ಈಗ ಈ ಧರಣಿ ಸತತವಾಗಿ 11ನೇ ದಿನಕ್ಕೆ ಕಾಲಿಟ್ಟಿದೆ, ಆದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ನೀಡದೇ ಇರೋದಕ್ಕೆ ಕಾರಣ ಏನಿರಬಹುದು? ಖಂಡಿತ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶ ಹಿನ್ನೆಲೆ ಅಂದ್ರೆ ಯಾವುದೇ ಒಂದು ಕೆಐಡಿಬಿ ಒಂದು ತಮ್ಮ ಭೂಸ್ವಾಧೀನ ಒಂದು ಪ್ರಕರಣ ಭೂಸ್ವಾಧೀನ ಪಡಿಸಿಕೊಂಡ ಸಂದರ್ಭದಲ್ಲಿ ಸುಮಾರು 5 ವರ್ಷಗಳ ಒಂದು ಕಾಲ ಮಿತಿ ಇರುತ್ತೆ. ಆದ್ರೆ ಸುಮಾರು ಈ ಒಂದು ಪ್ರಕರಣಕ್ಕೆ ಸಂಬಂಧ 19 ವರ್ಷಗಳಾಗಿದೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಂತ ಯಾವುದೇ ರೀತಿಯಾದಂತ ಒಂದು ಹಿನ್ನೆಲೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಐಡಿಬಿ ಇಲಾಖೆ ಅಧಿಕಾರಿಗಳು ಮೈಸೂರು ಜಿಲ್ಲೆಯಾದ್ಯಂತ ಸುಮಾರು ಇಂಥ ಪ್ರಕರಣಗಳಿದೆ. ಅಂದರೆ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಲು ಒಂದು ರೈತರಿಂದ ಭೂ ಜಮೀನನ್ನು ವಶಪಡಿಸಿಕೊಳ್ಳುವಂತ ನಿಟ್ಟಿನ ಒಂದು ಕಾರ್ಯಗತರಾಗ್ತದೆ. ಆದರೆ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ ಸುಮಾರು ಇನ್ನೂ ಸಹ ಈಗಾಗಲೇ ಒಂದು ಕೈಗಾರಿಕಾ ಪ್ರದೇಶಗಳನ್ನು ವಶಪಡಿಸಿಕೊಂಡಿರುವಂತ ಒಂದು ಪ್ರದೇಶ ವ್ಯಾಪ್ತಿಯಲ್ಲಿ ಸುಮಾರು 70% ಇವಾಗಲೂ ಒಂದು ಖಾಲಿ ಬಿದ್ದಿದೆ ಅಂತಾನೆ ಒಂದು ರೈತರ ಒಂದು ಆರೋಪ ಆಗ್ತಾ ಇದೆ. 30% ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪಡಿಸಿಕೊಳ್ಳಲು ಬಳಸಿಕೊಳ್ಳೋ ಸುಮಾರು 70% ಜಮೀನು ಖಾಲಿ ನಿವೇಶನ ಹಂಗೆ ಇದೆ ಅಂತ ಒಂದು ರೈತರ ಒಂದು ನೇರ ಒಂದು ಆರೋಪ ಆಗ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಾವು ಗಮನಿಸಬಹುದು, ಯಾಕಂದ್ರೆ ರೈತರು ಇವತ್ತು ತಮ್ಮ ಜಮೀನನ್ನು ನಂಬಿಕೊಂಡು ತಮ್ಮ ಜೀವನ ಮಾಡ್ತಾರೆ. ಅಲ್ಲಿನ ಒಂದು ರೈತರ ಹೇಳಿಕೆ ಪ್ರಕಾರ ಆ ಒಂದು ರೈತರು ಸಹ ತಮ್ಮ ಈ ಜಮೀನನ್ನು ತಮ್ಮ ತಾತ ಮತ್ತು ಮುತ್ತಾತನ ಕಾಲದಿಂದಲೂ ಸಹ ನಾವು ಜಮೀನನ್ನ ನಂಬ್ಕೊಂಡು ತಮ್ಮ ಜೀವನ ಮಾಡಿಸ್ತಾರೆ. ಇಂದಿನ ಸರ್ಕಾರಿ ಕೆಲಸಗಳು ಗಗನ ಕುಸುಮ ಆಗಿದೆ. ಆದ್ರೆ ನಮ್ಮ ಜಮೀನನ್ನು ಮಾರಿದ್ರೆ ಮತ್ತೆ ಜಮೀನ್ ಕೊಡ್ತಾರ ನಮ್ಗೆ ಅನ್ನೋದು ರೈತರ ಒಂದು ಪ್ರಶ್ನೆ ಆಗ್ತದೆ. ಈ ಜಮೀನು ಸಹ ನಮ್ಮ ತಲಾಂತರ ನಮ್ಮ ತಾತನ ಮುತ್ತಾತನ ಒಂದು ನೆನಪುಗಳಿದೆ, ಒಂದು ಜೀವನ ಮತ್ತೆ ನಮ್ಮ ಮುಂದಿನ ಮಕ್ಕಳಿಗೂ ಸಹ ನಮ್ಮ ಒಂದು ಆಧಾರವಾಗಿ ಕೊಡುವುದೊಂದು ಜಮೀನು ಅಂತಾನೆ ಹೇಳ್ಬೋದು. ಅಂದ್ರೆ ವ್ಯವಸಾಯ ಮಾಡುವಂತ ಜಮೀನನ್ನು ಮಕ್ಕಳಿಗೆ ನೀಡಬಹುದು. ಆದ್ರೆ ಈ ಕೈಗಾರಿಕಾ ಪ್ರದೇಶ ವಶಪಡಿಸಿಕೊಂಡಂತ ಒಂದು ನೀಡಕ್ಕಾಗುತ್ತಾ ಅಂತಾನೆ ಒಂದು ರೈತರ ಒಂದು ಪ್ರಶ್ನೆ ಆಗ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ನಾವು ಅಲ್ಲಿಯವರು ಸುಮಾರು 11 ದಿನಗಳ ಕಾಲ ಒಂದು ರೈತರ ಒಂದು ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಸ್ಥಳೀಯವಾಗಿ ತಹಸೀಲ್ದಾರ್ ಸಹ ಒಂದು ಭೇಟಿ ನೀಡಿ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿದರು. ಅದನ್ನ ಮೇಲಧಿಕಾರಿಗಳು ತಲುಪಿಸುತ್ತೇವೆ ಎಂದು ಅವರು ಭರವಸೆ ನೀಡಿ ಬಂದರು. ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಕೆಐಡಿಬಿ ಇಲಾಖೆ ಅಧಿಕಾರಿ ಅವರು ಸಹ ಒಂದು ಸ್ಥಳಕ್ಕೆ ಒಂದು ಭೇಟಿ ನೀಡಿದರು. ಅವ್ರಿಗೂ ಸಹ ತಮ್ಮ ತಮ್ಮ ಅಹವಾಲುಗಳು ಏನಿದೆ ಅದನ್ನು ಸರ್ಕಾರ ಮಟ್ಟಿಗೆ ನಾವು ತಿಳಿಸುತ್ತೇವೆ ಅನ್ನೋದು ಭರವಸೆ ನೀಡುವ ಸಹ ಬಂದಿದ್ದಾರೆ ಅಂದ್ರೆ. ಜೊತೆಗೆ ಸ್ಥಳೀಯ ಶಾಸಕರು ಸಹ ಆ ಪ್ರತಿಭಟನೆಯಲ್ಲಿ ತಮ್ಮ ಕಷ್ಟ ಸುಖವನ್ನು ಕೇಳಲು ಬಂದಿಲ್ಲ ಅನ್ನೋದು ರೈತರ ಒಂದು ಆಕ್ರೋಶ ಅಂತ ಹೇಳ್ಬೋದು.
ಈಗ ಈ ಅಹೋರಾತ್ರಿ ಧರಣಿಗೂ ಸರ್ಕಾರ ಸ್ಪಂದನೆ ನೀಡ್ಲಿಲ್ಲ ಅಂದ್ರೆ ರೈತರು ಮುಂದಿನ ನಡೆ ಏನಿರ್ಬೋದು ರೈತರದ್ದು? ಖಂಡಿತ ಸುರೇಖ ಈ ಒಂದು ಸಂಬಂಧಪಟ್ಟಂತ ಒಂದು ಏನು ಪ್ರತಿಭಟನಾ ಧರಣಿಯಲ್ಲಿ ರೈತರ ಒಂದು ಎಚ್ಚರಿಕೆ ನೀಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತಮ್ಮ ಮನವಿ ಏನು ಸರ್ಕಾರ ಸ್ಪಂದಿಸಿದರೆ ನಾವು ಕಾಲ್ನಡಿಗೆ ಜಾತಿ ಬಗ್ಗೆ ತಾಲೂಕು ಆಡಳಿತ ಮತ್ತು ಮೈಸೂರು ಜಿಲ್ಲೆ ಮತ್ತು ಅನಂತರ ನಾವು ಬೆಂಗಳೂರು ಚಲವನಸ ಒಂದು ಪ್ರತಿಭಟನಾ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಒಂದು ರೈತರ ಒಂದು ಎಚ್ಚರಿಕೆ ಆಗಿದೆ ಅಂತ ಹೇಳ್ಬೋದು ಸುರೇಖ. ಎಸ್ ವೆಂಕಟೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.